ಇಲ್ಲ ಮಾವ, ನಾನು ಬರೀ ಇಂಜೆಕ್ಷನ್ ಕೊಟ್ಟಿದ್ದಷ್ಟೇ. ಅದರಿಂದ ಸುಸ್ತಾಗೋದಾಗ್ಲಿ ತಲೆ ಸುತ್ತೋದಾಗ್ಲಿ ಆಗೋದೇ ಇಲ್ಲ. ಅದು ನಿಂಗೆ ಗೊತ್ತು ಕಣೆ ಪಾರು, ಆದರೆ ಜನಕ್ಕೆ ಗೊತ್ತಾಗಿಲ್ವಲ್ಲ. ಏನು ನೋಡ್ತಾರೋ ಅದನ್ನ ಹಾಗೆ ನಂಬಿಡ್ತಾರೆ. ಪರಶು ಅದಕ್ಕೆ ಏನಾದರೂ ಮಾಡಿ ಮಾಡಿ ಅದಕ್ಕೆ ನಂಗೆ ಭಯ ಆಗ್ತದೆ ತುಂಬ. ಅಳ್ಬೇಡವ, ಏನಾಗಿಲ್ಲ ಏನಾಗಿಲ್ಲ. ಗಾಬರಿ ಆಗ್ಬೇಡ ರತ್ನ, ನಾನು ಇದೇನಿರು. ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ? ಇಲ್ಲ ಮಾವ, ಪ್ಲೀಸ್ ನೀನು ಗಾಬರಿ ಆಗ್ಬೇಡ. ನೀನು ಗಾಬರಿ ಆದ್ರೆ ರತ್ನನೂ ಗಾಬರಿ ಆಗ್ತಾಳೆ. ಅಯ್ಯೋ ಏನಪ್ಪ ದೇವ್ರೆ, ಡಾಕ್ಟ್ರು ಚೆನ್ನಾಗಿದ್ದಾರ ಒಂದೇ ಸಲ ಮನಸ್ಸೇ ಬಿಟ್ರು. ಅಲ್ಲ, ಸ್ವಂತ ಅಣ್ಣನಿಗೆ ಈ ಕತೆ ಆದ್ರೆ ನಮ್ ಗತಿ ಏನಪ್ಪ? ಕಾಸಿನ ತಕ್ಕನ ಕಜ್ಜಾಯ, ಕಾಸು ಕಮ್ಮಿ ಅಂತ ಬಂದ್ರೆ ಜೀವಕ್ಕೆ ಕೂತ್ ಬರ್ತೈತೆ. ಅಯ್ಯೋ ದೇವ್ರೆ, ನಾನು ಏನು ಆಗ್ಬಾರ್ದಿತ್ತು ಅನ್ಕೊಂಡಿದ್ನೋ ಅದೇ ಆಗೋಯ್ತಲ್ಲ. ಏನ್ರಪ್ಪ ಇದು? 5 ನಿಮಿಷ ಮುಂಚೆ ನಮ್ಮ ಡಾಕ್ಟರ್ ಕೈಗುಣ ಹಂಗೈತೆ ಹಿಂಗೈತೆ ಅಂತ ಹೇಳಿದವರು ಒಂದು ಕ್ಷಣಕ್ಕೆ ಮಾತೆ ಬದಲಾಯಿಸ್ಬಿಟ್ರಲ್ಲಪ್ಪ. ನೀನೇ ನೋಡ್ದಿಲ್ಲ ಶಿವು, ಪರಶು ಹೆಂಗ್ ಬಿದ್ದೋಗಿದ್ದಾನೆ ಅಂತ. ಹೊಸಿ ಸುಮ್ಕಿರಣ, ಒಂದ್ 5 ನಿಮಿಷ ಸುಮ್ಕಿರಿ. ಪಾರು ಒಳ್ಳೆ ಡಾಕ್ಟ್ರಿಯ, ಈ ಕ್ಲಿನಿಕ್ ಮಾಡಿರೋದೇ ನಿಮ್ಗೆಲ್ಲರಿಗೂ ಒಳ್ಳೇದಾಗಬೇಕು ಅಂತ. ನೀವು ನೋಡಿದ್ರೆ ಹೆಂಗ್ ಮಾತಾಡಿರ? ಹೊಸಿ ಸ್ವಲ್ಪ ಹೊತ್ತು ಸುಮ್ಕಿರಿ. ಸುಮ್ಕಿರಪ್ಪ, ಸ್ವಂತ ಬಾಮ ಇದ್ದಾನೆ ಹಿಂಗ್ ಬಿದ್ದೋಗಿದ್ದಾನೆ, ನೀನ್ ನೋಡ್ರಿ ಹಿಂಗಂತೀಯ. ಅಯ್ಯೋ ಮಕ್ಕಳವ, ಏನವ ಇದೆಲ್ಲ? ಯಾರು ದೃಷ್ಟಿ ಬಿತ್ತವ ನಮ್ಮ ಮನೆ ಮೇಲೆ? ನೀನೇ ಇದರಿಂದ ಪಾರ್ ಮಾಡಬೇಕು ನಮ್ಮನ್ನ. ಸರ್ ನೀವೇನಿಲ್ಲಿ ಸರ್? ನಿಮ್ಮ ಕ್ಲಿನಿಕ್ ನ ಸೀಸ್ ಮಾಡಕ್ ಬಂದಿದ್ದೀವಿ. ಯಾವ ಕಾರಣಕ್ಕೋಸ್ಕರ ಇನ್ಸ್ಪೆಕ್ಟರ್? ಊರ್ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ನಿಮ್ಮಣ್ಣ ಎದುರಿಗೆ ಎಚ್ಚರಲ್ದೆ ಬಿದ್ದಿದ್ದಾರೆ. ಜನರ ಹಿತಾಸಕ್ತಿಗೋಸ್ಕರ ನಾವೇ ಸ್ವಯಂ ಪ್ರೇರಿತವಾಗಿ ಜನರಲ್ಲಿ ಮೂಡಿರೋ ಆತಂಕನ ಕಡಿಮೆ ಮಾಡೋದಕ್ಕೆ ನಿಮ್ಮ ಕ್ಲಿನಿಕ್ ನ ಸೀಸ್ ಮಾಡ್ತಾ ಇದ್ದೀವಿ. ಅಮ್ಮ ತಾಯಿ, ಒಂದು ಹೆಣ್ಣು ಗಂಡನ ಮನೇಲಿ ಏನೇನೆಲ್ಲ ಅನುಭವಿಸ್ಬಾರ್ದು ಅದನ್ನೆಲ್ಲ ನಾನು ಅನುಭವಿಸಿದ್ದೀನಿ. ಈಗಲೂ ಅನುಭವಿಸ್ತಾ ಇದ್ದೀವಿ ನಾನು ಅಕ್ಕ. ಆದರೆ ಈಗ ಈ ಮನೆ ಸೊಸೆ ರತ್ನ ಈ ಕಷ್ಟನೆಲ್ಲ ಅನುಭವಿಸ್ತಿದ್ದಾಳೆ. ಅದನ್ನೆಲ್ಲ ನೀನು ನೋಡ್ತಾನೆ ಇದೆಯಾ? ಹಾಗಂತ ನಿನ್ನ ಮೇಲಿಟ್ಟಿರೋ ನಂಬಿಕೆನ ನಾನು ಕಳ್ಕೊಂಡಿಲ್ಲ. ನಮ್ಮ ರತ್ನನ ಜೀವನ ಚೆನ್ನಾಗಿರಲಿ ಅಂತ ಅಕ್ಕ ದೇವಸ್ಥಾನ ಸುತ್ತುತ್ತಿದ್ದಾಳೆ. ನಾನು ನೀನು ಮುಂದೆ ಕೂತ್ಕೊಂಡು ಬೇಡ್ಕೊಳ್ತಾ ಇದ್ದೀನಿ. ನನ್ನ ಗಂಡ ಅನ್ನೋ ಪ್ರಾಣಿ ಎಲ್ಲರ ಜೀವನನ ನಾಶ ಮಾಡಕ್ಕೆ ಹೊಟ್ಟಿದ್ದಾನೆ. ಅವನ ಪಾರು ಕ್ಲಿನಿಕ್ಗೆ ಬೀಗ ಹಾಕಕ್ಕೆ ಹೋಗ್ತಿದ್ದಾನೆ. ಆ ವಿಷಯ ನನಗೆ ಗೊತ್ತಿದ್ರು ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಮನುಷ್ಯ ಕೈ ಚಾಚಿದಾಗ ಆ ಭಗವಂತನೇ ಬರಬೇಕು ಅಂತ ಪವಾಡ ನೀನು ಮಾಡಬೇಕು.